ತುಂಬಾ ವರ್ಷಗಳು ಆ ಮನೆಯಲ್ಲಿ ಬೆಳೆದಂಥವಳು. ತುಂಬಾ ತೀಟೆ ಮಾಡಿದೀನಿ. ತುಂಬಾ ಪ್ರೀತಿಯಿಂದ, ಅಷ್ಟೇ ಪ್ರೀತಿಯಿಂದ ನನ್ನ ಸಾಕಿ ಸಲುದವಳು ಲಕ್ಷ್ಮಕ್ಕ ಅವರು. ಆಮೇಲೆ ಗೋವಿಂದಪ್ಪಾಜಿ ಅವರು. ನನ್ನ ಸಾಕು ತಂದೆಯಲ್ಲಿ ಸುಚಿ ಕೂತಿದ್ದಾನೆ. ನಾನು ವಯಸ್ಸಿಗೆ ಬಂದ ಮೇಲೆ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಕರ್ಕೊಂಡ್ ಬರ್ತಾ ಇದ್ದಿದ್ದು, ನಂದೆಲ್ಲ ಎಲ್ಲ ಕೇಳಿ ತಡ್ಕೊಂಡಂತವನು. ಶೇಷಾದ್ರಿ ಇಸ್ ಆಲ್ವೇಸ್ ಅ ಫ್ಯಾಮಿಲಿ ಫ್ರೆಂಡ್ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಕೊಂಡಜ್ಜಿ ಮೋಹನ್ ಅವರು ಯಾಕೆ ಹಾಡ್ತಾ ಇಲ್ಲ, ಹಾಡ್ಲೇಬೇಕು ಅಂತ ಇವತ್ತು ಈ ಮಟ್ಟಕ್ಕೆ ನಿಂತಿರೋ ಕಾರಣ ಒಂದು ಕೊಂಡಜ್ಜಿ ಮೋಹನ್ ಅವರು. ಆದ್ರೆ ಇದೆಲ್ಲಾನು ಶುರುವಾಗಿದ್ದು ನಮ್ಮ ಅಮರಣ್ಣ ಮಾಮನಿಂದ. ನಮ್ಮ ಮಾಮ ಪ್ರದಿ ಮಾಮ ನಮ್ಮ ಫ್ಯಾಮಿಲಿ ಹೆಡ್ಡು. ಸಂಗಿ ಈಸ್ ಮೈ ಡಾರ್ಲಿಂಗ್ ಸಿಸ್ಟರ್. ಸೊ ಇಡೀ ಗುಬ್ಬಿ ವೀರಣ್ಣ ಅವರ ಕುಟುಂಬದಿಂದ ನಿಮಗೆ ಅರ್ಪಿಸ್ತಾ ಇರುವಂಥದ್ದು ಈ ಹಾಡುಗಳು. ಕಂಬಾರ ಮಗಳು ಜಯಶ್ರೀ ಇಲ್ಲಿದ್ದಾಳೆ. ಬಾ ಜಯಶ್ರೀ, ನೀನೆಷ್ಟು ತಪ್ಪಿಸ್ಕೊಟ್ರು ನಾ ಬಿಡಲ್ಲ, ಒಂಥರ ಹಠಮಾರಿ ನಾನು. ಬಾ ಬಾ ಓಡಿ ಬಾ. ನಾವು ಇವತ್ತಿನ ಕಾಲದ ಜನರೇಷನ್ಸ್ಗಳು ಹೇಗೆ ಅಂದರೆ ಹಾಡುಗಳನ್ನ ಹಾಡ್ತಾರೆ, ಆದರೆ ಸೊಗಡಿಲ್ಲ. ಈ ಥರ ಒಂದು ಹಾಡನ್ನ ಕಂಬಾರ ಅಂಕಲ್ ಅವ್ರದ್ದೇ ಹಾಡನ್ನ ಶ್ರೀಗಣರಾಯನ ಈಕೆ ಮೂಲಕ ಕಂಬಾರ ಅಂಕಲ್ಗೆ ತಲುಪಿಸ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ಪ್ರತಿಯೊಂದು ಹಾಡನ್ನು ಡಿಸೈನ್ ಮಾಡ್ತಾ ಇರೋದು, ಅಂದರೆ ಯಂಗ್ಸ್ಟರ್ಸ್ಗೋಸ್ಕರ ಡಿಸೈನ್ ಮಾಡ್ತಾ ಇರೋದು ಅವಿ. ಎಲ್ಲಿ ಅವಿ? ಅಷ್ಟು ಬೇಗ ಓಡೋದನ್ನ ಇಲ್ಲಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಶೇಷು ಇಸ್ ಆಲ್ವೇಸ್ ಬೀನ್ ಅ ಸ್ಟ್ರೆಂತ್. ಇನ್ನು ಮುಂದಿನ ದಿನಗಳಲ್ಲಿ ಕಂಬಾರ ಹಾಡುಗಳನ್ನ ವಿಜುವಲೈಸ್ ಮಾಡೋದು ಶೇಷಾದ್ರಿ ಅವ್ರು ಕೂಡ ಅಂತ ಹೇಳಿದ್ದೀನಿ. ಕಂಬಾರಿಗೂ ಶೇಷಾದ್ರಿನೂ ಕೇಳ್ಕೊಂಡಿದ್ದೀನಿ. ನೀವು ಅಂದಿಲ್ಲ, ಏನು ಟೆನ್ಷನ್ ತಗೋಬೇಡ, ಇಲ್ದಲ್ಲೇ ಇದ್ರದ್ದು ಕಮಿಟ್ ಆಗಲ್ಲ. ಯಾಕೆಂದರೆ ಲಿವಿಂಗ್ ಲೆಜೆಂಡ್ ಕಂಬಾರ್ ಅಂತ ಅವ್ರನ್ನ ನಾವು ಹಗುರವಾಗಿ ಏನಾದರೂ ಅಪ್ಪಿತಪ್ಪಿ ಒಂದು ತಪ್ಪಾದ್ರೂ ಅದು ತುಂಬ ದೊಡ್ಡ ಅವಮಾನ ಆಗುತ್ತೆ. ಹಾಗಾಗಿ ಜವಾಬ್ದಾರಿ ಇರುವಂಥ ಶೇಷುನ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಸೊ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ವೀರರಂಗ ಸಂಭ್ರಮ ಅಂದರೆ ಬೇಸಿಕಲಿ ಇಟ್ ಇಸ್ ಅ ಬೋಲ್ಡ್ ಸೆಲೆಬ್ರೇಷನ್ ಆಫ್ ರಂಗಗೀತೆ. ಯಾಕೆ ಬೋಲ್ಡ್ ಅನ್ನೋದಾಯ್ತು ಅಂದರೆ ಇವತ್ತಿನ ಕಾಲದಲ್ಲಿ ರಂಗಗೀತೆಗಳು ಕಳೆದು ಹೋಗ್ತಾ ಇವೆ. ಯಾಕೆ ಅಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸು ಅನ್ನೋದಕ್ಕೆ, ಅಥವಾ ಮ್ಯೂಸಿಕ್ ಅವ್ರಿಗೆ ಹಾರ್ಮೋನಿಯಂ ತಬಲಾ ಅಭ್ಯಾಸ ಇಲ್ದಲೇ ಇರೋ ಕಾರಣ ಒಳ್ಳೊಳ್ಳೆ ಹಾಡುಗಳನ್ನ ಬಿಟ್ಬಿಡ್ತಾ ಇದ್ದಾರೆ. ಅವರಲ್ಲಿ ಇವತ್ತು ನಮಗೆ ಆ ಕಾಲದಲ್ಲಿ ಸಿಂಗರ್ಸ್ ಇರಲಿಲ್ಲ. ಯಾಕೆಂದರೆ ಕಲೆ ಅಂದರೆ ಬಾಯಿ ಮುಚ್ಕೊಂಡು ಕೂತ ಮನೇಲಿ ಏನು ಬಣ್ಣ ಹಚ್ತಂತೆ ಅದತ್ತು ಇದಂತೆ ಅನ್ನೋರು. ಹಂಗಲ್ಲ, ಈಗ ಕಲೆಗೆ ಒಂದು ಪ್ರೋತ್ಸಾಹ ಇದೆ. ತುಂಬ ಜನ ಕಲಾವಿದರು ಇದ್ದಾರೆ, ಆದರೆ ಬರವಣಿಗೆಯಲ್ಲಿ ತಿರುಳಿಲ್ಲ. ಯಾಕೆ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ. HSV ಅವರು, ಕಂಬಾರರು, ಇಂಥವರೆಲ್ಲ ಬರಿತಾ ಇದ್ದಿದ್ದ ಬರವಣಿಗೆಯಲ್ಲಿ ಒಂದು ಅನುಭವ ಅಡಗಿತ್ತು. ಒಂದು ಜೀವನದ ಒಂದು ಎಂಟೈರ್ ಎಕ್ಸ್ಪೀರಿಯನ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು. ಹಾಗಾಗಿ ಆ ಹಾಡುಗಳನ್ನ ಬಿಟ್ಟು ಕೊಡಬಾರ್ದು ಅನ್ನೋ ಹಠಕ್ಕೆ, ಈ ಹಠಕ್ಕೆ ಕೈ ಜೋಡಿಸಿದ್ದು ಅವಿನಾಶ್. ಕ್ಯಾಪ್ಟನ್ ರಮೇಶ್ ಮೆತ್ತಗೆ ಬಂದು ಸುಚೀಂದ್ರ ಪ್ರಸಾದ್ ಅವ್ರ ಹಿಂದೆ ಕೂತಿದ್ದಾರೆ. ನಾನು ಬಹಳಷ್ಟು ಚೇತರಿಸ್ಕೊಳ್ಳೋದಕ್ಕೆ ಕ್ಯಾಪ್ಟನ್ ರಮೇಶ್ ಇನ್ನೊಂದು ಕೈ. ಬಹಳ ದೊಡ್ಡ ಕಾರಣ, ನಾನು ಹಾಸ್ಪಿಟ್ಲಿಂದ ಹೊರಗೆ ಬಂದಾಗ ಪ್ರದಿಮಾಮ, ಅಮರಣ್ಣ, ಕ್ಯಾಪ್ಟನ್ ರಮೇಶ್ ಇವ್ರು 3 ಜನ ಇರಲಿಲ್ಲ ಅಂದಿದ್ರೆ ಬಹುಶಃ ಐ ವುಡ್ ನಾಟ್ ಬಿ ಸ್ಟ್ಯಾಂಡಿಂಗ್ ಬ್ಯಾಕ್ ಟುಡೇ. ಸೊ ಥ್ಯಾಂಕ್ ಯು ಹೇಳ್ತಾ DC ಸರ್ಗೆ, DC ಸೋಮಶೇಖರ್ ಸರ್ ಅವರು ಮೊದಲನೇ ಸತಿ ನಾನು ಇದನ್ನ ಹೇಳಿದಾಗ, ಮಾಡಮ್ಮ ನಾನಿದ್ದೀನಿ, ಇಂಥ ಕಲೆಗಳು ಬೇಕು ಅಂತ ಹೇಳಿ ಬೆನ್ತಟ್ಟಿದ್ದು, ಇದು ಪ್ರತಿಯೊಂದು ಯಂಗ್ಸ್ಟರ್ಸ್ಗೂ ಇಂಥ ಎಲ್ಲ ಹಿರಿಯರು ಸೇರಿ ಕೊಡ್ತಾ ಇರೋವಂಥ ಒಂದು ಕೊಡುಗೆ.